ಪ್ಲೇಟ್ ಇದೆ ಹೆಂಗ್ ಓಡಾಡ್ತಾರೆ ಸರ್? ಡ್ರೈವರ್ ಬ್ಯಾಡ್ಜ್ ಇದಕ್ಕೆ ಎಲ್ಲ ಬೋರ್ಡ್ ಅಂತ ಸರ್, ಗಾಡಿ ಎಲ್ಲ ಬೋರ್ಡ್, ಡ್ರೈವರ್ದು ಯೂನಿಫಾರ್ಮ್ ಇಲ್ಲ, ಏನೇನಿಲ್ಲ. ಒಟ್ರಾಸಿ ಅವ್ರು ಬಂದ್ಯಾರು, ಇವರು ಬಂದ್ಕೊಂಡು ಇದು ಮಾಡಿ ನೋಡಿ ಸರ್, ಇದು ನಂಬರ್ ಪ್ಲೇಟ್ ನೋಡಿ ಸರ್. ಆಯ್ತು, ಅದರ ಬಗ್ಗೆ ಏನಿದೆ ಒಂದು ನಿಮ್ಗೆ ಏನಿದೆ ಕೊಡಿ, ನಾವು ಅದ್ರ ಬಗ್ಗೆ ವೆರಿಫೈ ಮಾಡ್ತೀವಿ. ಓಕೆ, ಈಗ ಏನಿದೆ ಕೋಆಪರೇಟ್ ಮಾಡಿ. ನಮ್ಮಿಂದ ಏನು ಓಕೆ ಸರ್, ನೀವು ಮುಂದೆ ಬನ್ನಿ ಸರ್, ನೀವು ಮುಂದೆ ಬನ್ನಿ ಸರ್, ನೀವು ಮುಂದೆ ಬನ್ನಿ, ಅವ್ರಿಗೆ ಕರಿಯಪ್ಪ, ಎಲೆಕ್ಷನ್ ಅವರೇ ಬನ್ನಿ ಬನ್ನಿ ಸರ್, ನೀವು ನಿಂತ್ಕೊಳ್ಳಿ. ಓಕೆ ಸರ್, ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ಸರ್, ನಾವು ತೊಂದರೆ ಕೊಟ್ಟಿಲ್ಲ ಸ್ವಾಮಿ, ನಿಮ್ಗೆ ತೊಂದರೆ ಕೊಟ್ಟಿದೀವಾ? ಏನು ತೊಂದರೆ ಕೊಟ್ಟಿಲ್ಲ ಸರ್. ಒಂದ್ ನಿಮಿಷ ಸರ್, ನಮ್ಮ ವಾದ ಸರ್, ನೀವು ಸರ್ ಆಮೇಲೆ ಇವರು ಸಮಾಜದಲ್ಲಿ ಪ್ರಶ್ನಾರ್ಥಿ ತರ ಇವ್ರು ಪ್ರಶ್ನೆ ಮಾಡಂಗಿಲ್ವಾ? ಇವರು ಅಲ್ಲಲ್ಲ ಇವರಿಗೆ. ಅದಕ್ಕೆ ಸರ್ ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನಂಬರ್, ನೀವು ಒಬ್ರು ಜವಾಬ್ದಾರಿ ಆಫೀಸರು, ನಂಬರ್ ಪ್ಲೇಟ್ ಇಲ್ಲದೆ ಗಾಡಿ ನೀವು ಹೆಂಗ್ ಓಡಾಡಿದ್ರಿ, ಹೆಂಗ್ ತಗೊಂಡು ಓಡಾಡ್ತಾ ಇದ್ದೀರಾ? ಅದೇನಾಯ್ತು ವಾಲ್ಯೂಷನ್ ಐತೆ ಚೆಕ್ ಮಾಡ್ತಾರೆ. ಸರಿ, ಅವರಿಗೆ ಪವರ್ ಇದೆ ಸರ್, ಅವ್ರಿಗೆ ತೊಂದರೆ ಕೊಡ್ತಿಲ್ಲ ಸರ್. ಅವ್ರ ಡ್ಯೂಟಿ ಸರ್, ಒಂದ್ ನಿಮಿಷ ತಪ್ಪಿಗೆ ಅವ್ರ ಡ್ಯೂಟಿ ಮಾಡ್ಕೊಂಡು ಹೋದ್ರು. ನಾವು ಈ ಕಾರಲ್ಲಿ ದುಡ್ಡು ತಗೊಂಡೋಗ್ಬಿಟ್ರಿ, ನಿಮ್ಮ ಅಧಿಕೃತ ಕಾರಲ್ಲಿ ತಗೊಂಡೋಗ್ರಿ ಅಂತ ಹೇಳಿ ಕಳಿಸಿದೀವಿ. ಅಧಿಕಾರಿ ಸಿಬ್ಬಂದಿ ಎಲ್ಲರಿಗೂ ಕಳಿಸಿದೀವಿ, ವಿತ್ ಪೊಲೀಸರು ಕಳಿಸಿದೀವಿ. ನಮ್ಮ ವಾದ, ಈ ಕಾರಲ್ಲಿ ನಂಬರ್ ಪ್ಲೇಟ್ ಇಲ್ಲ. ನಿಮ್ಗೆ ಗೊತ್ತಿದೆ, ಇವತ್ತು ಕಾರು ಇವಾಗ 2 ವೀಲರ್ 4 ವೀಲರು ಶೋರೂಮ್ ಇಂದ ಬರ್ತೇವೆ, ನಂಬರ್ ಪ್ಲೇಟ್ ಹಾಕೊಡ್ತಾರೆ. ಇದು 3 ತಿಂಗಳಾದ್ರೂ ಕೂಡ ನಂಬರ್ ಪ್ಲೇಟ್ ಇಲ್ಲ. ಒಂದು, ಆ ಡ್ರೈವರ್ಗೆ ಬ್ಯಾಡ್ಜ್ ಇದೆಯಾ, ವೈಟ್ ಶರ್ಟ್ ಹಾಕಿಲ್ಲ, ನಿಂದು ಇದು ಗಾಡಿ ಇದಿದೆಯಪ್ಪ, ಬ್ಯಾಡ್ಜ್ ಇದ್ದಿದ್ಯಾ ಅಂತಂದು, ಅದಕ್ಕೆ ಅವನೇನು ಉತ್ತರ ಕೊಟ್ಟಿಲ್ಲ. ಅದಕ್ಕೆಲ್ಲ ನೀವು ನೋಡ್ಕೊಂತೀರಿ ಸರ್, DL ನೀವು ಚೆಕ್ ಮಾಡ್ಕೊಳ್ಳಿ. ಗಾಡಿ ಒಳಗಡೆ ಇನ್ನೇನು ಇಟ್ಕೊಂಡಿರೋ ಗೊತ್ತಿಲ್ಲ, ಒಂದ್ಸಲ ಚೆಕ್ ಮಾಡಿ. ನಿಮ್ಮ ಸಮ್ಮುಖದಲ್ಲಿ ಗಾಡಿ ಚೆಕ್ ಮಾಡಿ. ಅದು ಏನಾಗಿದೆ, ಎಲೆಕ್ಷನ್ ಸ್ಕ್ವಾಡ್ ಅಂತ ಯಾರು ಯಾವ್ದೋ ಮನೆ ಒಳಗಡೆ ಕೇಳಿಲ್ಲ, ಯಾವ್ದೋ ಮನೆ ಒಳಗಡೆ ಏಕ್ದಮ್ ವಿಡಿಯೋ ಹಿಡ್ಕೊಂಡು ಹೋಗ್ತೀರಾ ಅಂತ